ನಮ್ಮ ರಾಜ್ಯದಲ್ಲಿ ಮಾವು ಹೆಚ್ಚು ಬೆಳೆಯುವ ಪ್ರದೇಶ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು. ಶ್ರೀನಿವಾಸಪುರ ತಾಲೂಕು ಹೊಸಳ್ಳಿ ಗ್ರಾಮದ ರೈತ ರವಿ ಪ್ರಕಾಶ್ ರೆಡ್ಡಿ ಅವರು ನೂತನ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ರಫ್ತು ಯೋಗ್ಯ ಮಾವು ಉತ್ಪಾದನೆ ಮಾಡುತ್ತಿದ್ದಾರೆ. ಇವರ ಅನುಭವವನ್ನ ತಿಳಿಯೋಣ. ಸುಮಾರು ಒಂದು 40 ಎಕರೆ ಮಾವಿನ ತೋಟ ಇದೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಒಬ್ಬ ರೈತನಿಗೆ ಬೇಕಾಗಿರ್ತಕ್ಕಂಥ ಒಂದು ಜನರಲ್ ಇದೇನಂತಂದರೆ ತೋಟ ಹೆಂಗೆ ಮಾಡಬೇಕು, ಹೇಗೆ ಮಾಡಬೇಕು, ಎಂಥ ಜಮೀನಲ್ಲಿ ಮಾಡಬೇಕು, ಯಾವ ವೆರೈಟಿ ಮಾಡಬೇಕು, ಯಾವ ತಳಿಯನ್ನು ಮಾಡಬೇಕು, ಹೆಂಗೆ ಅದಕ್ಕೆ ಪ್ರಿಪ್ರೇಷನ್ ಮಾಡಬೇಕು, ತಳಿ ಹಾಕಬೇಕಾದ್ರೆ ನೀರಿನ ವ್ಯವಸ್ಥೆ ಏನು ಮಾಡ್ಕೋಬೇಕು, ಫಸ್ಟೇ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಅಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಪ್ರೀ ಪ್ಲ್ಯಾನ್ ಮಾಡಿಕೊಂಡು ರೈತ ಅದನ್ನು ನೆರವೇರಿಸ್ಕೊಂಡು ಹೋದಾಗ ಅವನಿಗೆ ಡ್ಯಾಮೇಜಸ್ಸು ಲಾಸಸ್ಸು ಕಮ್ಮಿ ಆಗುತ್ತೆ. ಇವಾಗ ನಾನು ಒಂದು ಅಲ್ಟ್ರಾ ಡೆನ್ಸಿಟಿಯಲ್ಲಿ 6 ಫೀಟ್ ಬೈ 9 ಫೀಟ್ ಹಾಕಿರೋದ್ರಿಂದ ನನಗೆ 1 ಎಕರೆಗೆ 800 ಗಿಡ ಬೀಳುತ್ತೆ. ಅದೇ ನಾವು ಟ್ರೆಡಿಷ್ನಲ್ ಮೆಥಡ್ 33 ಅಡಿಗೆ ಹೋದರೆ 40 ಗಿಡ ಬೀಳುತ್ತೆ. ಸೊ 40 ಗಿಡ ನೀವು ಡೆವಲಪ್ ಮಾಡೋತ್ತಿಗೆ ಮಾವಿನದು ಸಸಿ ನೆಟ್ಟಾಗಿಂದ ನಮಗೆ ಫಸಲು ಬರೋತ್ತಿಗೆ ಸ್ಟಾರ್ಟ್ ಆಗೋದು 4 ರಿಂದ 5. ಸೊ ಆವಾಗ ಏನಾಗುತ್ತೆ, ನೀವು ಅದು ಕೆಲವು ಸತ್ತೋಗ್ತಾ ಇರ್ತದೆ, ಅಲ್ಲಿ ವೇಕೆಂಟ್ ಆಗೋದು ಮತ್ತೆ ಬೆಳೆಯೋದು ಇದೆಲ್ಲ ಮಾಡೋದ್ರಿಂದ ಇಟ್ ಟೇಕ್ಸ್ ವೆರಿ ಸ್ಲೋ ಪ್ರೋಸೆಸ್. ಅದು ಏನಾಗುತ್ತೆ, ಇವಾಗ ನಾವು ಹೈ ಡೆನ್ಸಿಟಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಅದೊಂದು 3.5 ಇಯರ್ಸಲ್ಲೇ ನಾವು ಚೆನ್ನಾಗಿ ಅದಕ್ಕೆ ಆರೈಕೆ ಮಾಡಿದ್ರೆ ಒಳ್ಳೆ ಫಸಲು ಬಂದು ನಮಗೆ ಈವನ್ ಒಂದು 3 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಗಿಡದಿಂದ 5 kg ಬಂದರೂ ಕೂಡ 8 5 40 4 ಟನ್ ಬರುತ್ತೆ.